ವಿಶ್ವಭಾರತಿ ಚಾನಲ್ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಬೆಂಗಳೂರು ನಗರಕ್ಕೆ ಹೊಂದಿಕೊಂಡ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ KH ಮುನಿಯಪ್ಪ ಪ್ರಭಾವಿ ದಲಿತ ನಾಯಕ. 7 ಬಾರಿ ಸಂಸದರಾಗಿ ಇದೀಗ ಆಹಾರ ಸಚಿವ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಆಗಿರೋ KH ಮುನಿಯಪ್ಪ ಪ್ರಭಾವಿ ರಾಜಕೀಯ ಮುತ್ಸದ್ದಿ. ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಪರ್ವ ಜೋರಾಗಿದೆ. ಸಿದ್ದರಾಮಯ್ಯ CM ಸ್ಥಾನವನ್ನು DCM DK ಶಿವಕುಮಾರ್ಗೆ ಬಿಟ್ಕೊಡ್ತಿದ್ದಾರೆ. ಈ ವೇಳೆ CM ಆಗೋ ಅರ್ಹತೆಯ KH ಮುನಿಯಪ್ಪರಿಗೆ DCM ಸ್ಥಾನ ಕೊಟ್ಟು ದಲಿತ ಸಮಾಜಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗೌರವ ಕೊಡಬೇಕು ಎಂದು ದೇವನಹಳ್ಳಿ ಕಾಂಗ್ರೆಸ್ ನಾಯಕರು ಕೇಂದ್ರ ನಾಯಕರನ್ನ ಆಗ್ರಹಿಸಿದ್ದಾರೆ. ದೇವನಹಳ್ಳಿಯಲ್ಲಿ ನಡೆದಂತಹ 3 ಬ್ಲಾಕ್ಗಳ ಮಾಧ್ಯಮಗೋಷ್ಠಿಯಲ್ಲಿ ಬಯಪ ಅಧ್ಯಕ್ಷರಾದ ದ್ಯಾವನಹಳ್ಳಿ ಶಾಂತಕುಮಾರ್, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ರಾಜಣ್ಣ, ತಾಲೂಕು ಅಧ್ಯಕ್ಷ ಜಗನ್ನಾಥ್, ಬಮೂಲ್ ನಿರ್ದೇಶಕ SP ಮುನ್ರಾಜು, KPCC ಕಾರ್ಯದರ್ಶಿ ಮಂಜುನಾಥ್, ಬಯಪ ನಿರ್ದೇಶಕ ಪ್ರಸನ್ನ ಕುಮಾರ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ KC ಮಂಜುನಾಥ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರ್ ವೆಂಕಟೇಶ್, ತೂಬಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗವಿಸಿದ್ದಪ್ಪ ಸೇರಿದಂತೆ ದೇವನಹಳ್ಳಿ, ವಿಜಯಪುರ ಮತ್ತು ತೂಬಗೆರೆಯ 3 ಬ್ಲಾಕ್ ಕಾಂಗ್ರೆಸ್ನ ಪ್ರಮುಖ ನಾಯಕರು ಮತ್ತು ಮುಖಂಡರು KH ಮುನಿಯಪ್ಪ DCM ಆಗಬೇಕು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಒತ್ತಾಯಿಸಿದ್ದಾರೆ. ಇವತ್ತೊಂದು ನಮ್ಮ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ಮುಂದಿನ ಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್ ಆಗ್ತಾ ಇದ್ದಾರೆ. ಆ ಸಚಿವ ಸಂಪುಟದಲ್ಲಿ ನಮ್ಮ KH ಮುನಿಯಪ್ಪನವ್ರಿಗೆ DCM ಸ್ಥಾನ ಕೊಡಬೇಕಂತ ಅವ್ರು ತಮ್ಮಲ್ಲಿ ಕಳಕಳಿಯಿಂದ ನಾನು DK ಶಿವಕುಮಾರ್ ಅವ್ರನ್ನ ಮತ್ತು ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಕೇಳ್ಕೊತೀವಿ. ಎಲ್ಲರ ಪರವಾಗಿ ನಾವು ಅವ್ರಿಗೆ DCM ಸ್ಥಾನ ನಮ್ಮ KH ಮುನಿಯಪ್ಪನ ಕೊಡಬೇಕು. ಅವರು ಈ 3 ವರ್ಷದಲ್ಲಿ ರಸ್ತೆ ಆಗಲಿ, ಚರಂಡಿ ಆಗಲಿ ಮತ್ತು ಒಳ್ಳೊಳ್ಳೆ ಕಾಮಗಾರಿಗಳು ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. ಎಲ್ಲ ತಾಲೂಕಿನ ನಮ್ಮ ತಾಲೂಕಲ್ಲಿ ತುಂಬ ಕೆಲಸಗಳಾಗಿದೆ. ಅದೇ ಥರ ಮುಂದೆ ಇನ್ನೂ ಚೆನ್ನಾಗಿ ಕೆಲಸಗಳಾಗಬೇಕು. ಅದಕ್ಕೋಸ್ಕರ ನಮಗೆ DCM ಸ್ಥಾನ ಕೊಡಲೇಬೇಕಂತ ನಾವು ಅವ್ರನ್ನ ತಮ್ಮ ಕಳಕಳಿಯಿಂದ ಕೇಳ್ಕೊತೀವಿ. ದಯವಿಟ್ಟು ನಮಗೆ KH ಮುನಿಯಪ್ಪನವ್ರಿಗೆ DCM ಸ್ಥಾನ ಕೊಡಬೇಕು ಅಂತ ನಾವೆಲ್ಲರೂ ಸೇರಿ ಮುಖಂಡರು ಸೇರಿ ಕೇಳ್ಕೊತಾ ಇದ್ದೀವಿ. ಮುಖ್ಯ ಉದ್ದೇಶ ಇಷ್ಟೇ. ನಾವು ಏನು ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಏನು ನಾವು ರಾಷ್ಟ್ರ ಕಂಡಂಥ ನಾಯಕರನ್ನ ಇವತ್ತು ನಾವು ಪಡ್ಕೊಂಡಿದ್ದೇವೆ. ನಮ್ಮೆಲ್ಲರ ಒಂದು ಆನಂದ ಅಂತ ಹೇಳಿ. ಯಾಕಂತಂದರೆ ಸುಮಾರು 45 ವರ್ಷ ಕಾಲ ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಯಾರೂ ಕೂಡ ಸಚಿವರೇ ಆಗಿರಲಿಲ್ಲ. ಅಂಥ ಸಮಯದಲ್ಲಿ ಇವತ್ತು ಹಿರಿಯ ಮುಖಂಡರಂತ KH ಮುನಿಯಪ್ಪನವರು ಇವತ್ತು ಸಚಿವರಾಗಿ 3 ವರ್ಷ ಉತ್ತಮ ಆಡಳಿತ ಮಾಡಿದ್ದಾರೆ. ಅಂಥವ್ರಿಗೆ ಮತ್ತೊಂದು ಬಾರಿ ಅವಕಾಶ ಕೊಡಬೇಕು. ಈ ಸಮುದಾಯದ ಏನಿವತ್ತು ಒಳ್ಳೆಯ ಜನಸಂಖ್ಯೆ ಇರೋದಂಥ ಸಮುದಾಯ, ಅವರು ಕೂಡ ಒಂದು ಸಂದೇಶ ಕೊಟ್ಟಂಗಾಗುತ್ತೆ. ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತ ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತೇನೆ. ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಿನ ಎಲ್ಲ ಹಿರಿಯ ಮುಖಂಡರೆಲ್ಲ ಸೇರಿ ನಾವೆಲ್ಲ ಸೇರಿ ಒಟ್ಟಿಗೆ ನಮ್ಮ ತಾಲೂಕಿನ ಶಾಸಕರಾದಂಥ KH ಮುನಿಯಪ್ಪ ಸಾಹೇಬರನ್ನ ಉಪಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಎಲ್ಲ ಒತ್ತಾಯ ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ಅವರು ಹಿರಿಯರಿದ್ದಾರೆ. ಸುಮಾರು ಕೇಂದ್ರದ ಸಚಿವರಾಗಿ, 7 ಬಾರಿ ಸಂಸದರಾಗಿ, 2 ಬಾರಿ ಅವರು ಅಲ್ಲಿ ಸಂಸದರಾಗಿ 7 ಬಾರಿ ಸಂಸದರಾದರು, 2 ಬಾರಿ ಮಂತ್ರಿಗಳಾಗಿ ಭಾಳ ಅನುಭವಶಾಲಿಗಳು ಕೂಡ. ಕೇಂದ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ಪಡೆದಂಥವರು. ಅದಕ್ಕಿಂತಲೂ ಹೆಚ್ಚಾಗಿ ಕಾರಣಾಂತರದಿಂದ ಇಲ್ಲಿ ಬರಬೇಕು ಅಂತಿರಲಿಲ್ಲ. ದೇವನಹಳ್ಳಿ ತಾಲೂಕು ಬಂದರು. ನಿಜವಾಗಲೂ ಕೂಡ ಭಾಳ ಸಂತೋಷ ಆಯಿತು. ತಾಲೂಕಿನ ಆದಂಥ ಎಲ್ಲರ ಮನಸ್ಸನ್ನು ಗೆದ್ದು ಶಾಸಕರಾದರು. ಅದೇ ರೀತಿ ಕೂಡ ಅವರಿಗೆ ಏನಿವತ್ತು ಅಕ್ಕಿ ವಿತರಣೆ ಮಾಡೋಂಥ ಅವರಿಗೆ ಉದ್ಯಮೆಯನ್ನು ಕೊಟ್ಟಿದ್ದರು. ನಿಜವಾಗಲೂ ಅದನ್ನು ಭಾಳ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತಿನ ಪರಿಸ್ಥಿತಿ ಏನಾಗ್ತದೆ ಗೊತ್ತಿಲ್ಲ. ನಮ್ಮೆಲ್ಲ ಒತ್ತಾಯ ಅಂದರೆ ದೇವನಹಳ್ಳಿ ತಾಲೂಕು ನಮ್ಮ ಇಡೀ ಎಲ್ಲ ಕಡೆಯಿಂದನೂ ನಮ್ಗೆ ಬೇಕಾದಂಥ ವಸ್ತು KH ಮುನಿಯಪ್ಪ ಸಾಹೇಬರಿಗೆ ನಿಜವಾಗ್ಲೂ ಕೂಡ ಒಳ್ಳೆಯ ಅನುಭವಶಾಲಿಗಳು. ಅವರಿಗೆ ಇವತ್ತು ನಮ್ಮ ಎಲ್ಲ ರಾಷ್ಟ್ರದ ನಾಯಕರು ಇರ್ಬೋದು, ರಾಜ್ಯದ ನಾಯಕರು ಇರ್ಬೋದು, ಎಲ್ಲ ಯೋಚನೆ ಮಾಡಿ ಅವರನ್ನು ಮುಖ್ಯಮಂತ್ರಿಗಳಾಗಿ ಅವ್ರನ್ನ ಮಾಡಿದ್ರೆ ಇನ್ನೂ ಹೆಚ್ಚಿನ ಶಕ್ತಿ ನಮಗೆ ಬರ್ತದೆ ಅಂತೇಳಿ ನಾವೆಲ್ಲ ಮನವಿ ಮಾಡ್ಕೊತಾ ಇದ್ದೀವಿ. 7 ಬಾರಿ ಸಂಸದರಾಗೋದಂದರೆ ಅದು ಇತಿಹಾಸ. ಅದು ಯಾರೂ ಕೂಡ ಇದುವರೆಗೆ ನಮ್ಮ ಶಂಕರಾನಂದ ಬಿಟ್ಟರೆ
7 ಬಾರಿ ಸಂಸದರಾಗಿದ್ದಂಥವ್ರು ಯಾರೂ ಇಲ್ಲ ನಮ್ಮ ಇದರಲ್ಲಿ. 7 ಬಾರಿ ಸಂಸದರಾಗಿ ಮಂತ್ರಿಗಳಾಗಿ ರಾಷ್ಟ್ರದಲ್ಲಿ ಕೂಡ 10 ವರ್ಷ ಮಂತ್ರಿಗಳಾಗಿ ಸೇವೆ ಮಾಡಿರ್ತಕ್ಕಂಥವ್ರು. ಇಲ್ಲಿಯೂ ಕೂಡ ನಮ್ಮೆಲ್ಲರ ಮುಖಂಡರು ಮುನಿಯಪ್ಪನವರು ಬಂದ ಮೇಲೆ ಅವ್ರನ್ನ ಗೆಲ್ಲಿಸಿ ಅವರು ಶಾಸಕರಾದ ಮೇಲೆ ನಮಗೆ ಒಂದು ಮಂತ್ರಿ ಅವಕಾಶ ಮಾಡಿಕೊಟ್ರು. ನಾವು ಇವ್ರು ಕೇಳಿದ್ದೇ ಬೇರೆ ಇಲಾಖೆ, ಅದೇ ಕೊಟ್ಟಿದ್ದು ಬೇರೆ ಒಂದು ಇಲಾಖೆ. ಆದರೂ ಕೂಡ ಇದು 5 ಗ್ಯಾರಂಟಿಗಳಲ್ಲಿ ಇದೊಂದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನಭಾಗ್ಯ. ಅನ್ನಭಾಗ್ಯವನ್ನು ಸಂಪೂರ್ಣವಾಗಿ ಭಾಳ ಜವಾಬ್ದಾರಿಯುತವಾಗಿ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ಕೂಡ ಭಾಳ ಚೆನ್ನಾಗಿ ನಡೆಸ್ಕೊಂಬಂದಿದ್ದಾರೆ. ಯಾರೊಬ್ರಿಗೂ ಕೂಡ ಇವತ್ತು ತಾವೆಲ್ಲ ನೋಡಿದಿರಿ, ಯಾವುದೇ ಮನೆಯಲ್ಲಿ ಹೋದರೂ ಕೂಡ 50ರಿಂದ 1 ಕ್ವಿಂಟಾಲ್ ಗಂಟೆ ಅಕ್ಕಿ ಇದೆ. ಯಾವುದೇ ಬಡವ್ರ ಮನೆಯಲ್ಲಿ ಹೋದರೂ ಕೂಡ ಇವತ್ತು ಅನ್ನಭಾಗ್ಯದ ಯೋಜನೆ ಜವಾಬ್ದಾರಿ ತಗೊಂಡ ಮೇಲೆ ಅವರು ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಂಬಂದಿದ್ದಾರೆ. ಈಗ ಇಂಥ ರಾಜಕಾರಣಿಗಳು ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಬೇಕಾಗಿರೋದ್ರಿಂದ ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಮಂತ್ರಿಮಂಡಲ ಈಗ ಇವತ್ತೇ ವಿಸರ್ಜನೆ ಆಗ್ತದೆ. CM ಯಾವತ್ತು ರಾಜೀನಾಮೆ ಕೊಡ್ತಾರೆ ಅವತ್ತೇ ಅದು ವಿಸರ್ಜನೆ ಆಗ್ತದೆ. ಸೇಮ್ ಮಂತ್ರಿಮಂಡಲ ಮುಖ್ಯಮಂತ್ರಿದು ಎಲ್ಲ ಕೂಡ ವಿಸರ್ಜನೆ ಆಗ್ತದೆ. ಅವರು ಮುಖ್ಯಮಂತ್ರಿ ಆದಮೇಲೆ ಇಂಥ ಹಿರಿಯ ನಾಯಕರನ್ನೆಲ್ಲ ಜೊತೆಗಿಟ್ಕೊಂಡು ಕೆಲಸ ಮಾಡಿದ್ರೆ ಇನ್ನೂ ಗೌರವ ಕೂಡ ಹೆಚ್ಚಾಗ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ಮುನಿಯಪ್ಪನವ್ರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಅವಕಾಶ ಸಿಕ್ಕಿದ್ರೆ ಆ ಕಮ್ಯುನಿಟಿ ಕೂಡ ರಾಜ್ಯದಲ್ಲಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದೆ. ಅವ್ರಿಗೂ ಕೂಡ ನಾಳೆ ಹಿಂದೆಯಿಂದ ಕೂಡ ಕಾಂಗ್ರೆಸ್ಸಿನ ನಂಬ್ಕೊಂಡು ಬಂದಿರತಕ್ಕಂಥದ್ದು ಅವರು. ಈಗ ಇಂದಿರಾ ಗಾಂಧಿಯವರು ಬರಗಾಲ ಬಂದಂಥ ಸಂದರ್ಭದಲ್ಲಿ ಅಮೇರಿಕದಿಂದ ಜೋಳ ತರಿಸಿ ಅವತ್ತಿನ ದಿವಸ ಕಾಪಾಡಿರ್ತಕ್ಕಂಥವ್ರು ಯಾರೇ ಕೇಳಿ ಇಂದಿರಾ ಗಾಂಧಿಯಿಂದ ಬದುಕಿದ್ದೀವಿ ಅಂತ ಹೇಳ್ತಾರೆ ಇವತ್ತಿನ ದಿವಸ. ಅಂಥ ಅವರು ಕೂಡ ಅಂಥ ನಾಯಕರನ್ನು ನಾವು ಹೈಕಮಾಂಡ್ ಅವರು ಗುರುತಿಸಿ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಅವಕಾಶ ಕೊಟ್ಟರೆ ಖಂಡಿತವಾಗಿ ಕೂಡ ಒಳ್ಳೆಯದಾಗ್ತದೆ. ಲೋಕಸಭಾ ಸದಸ್ಯರಾಗಿ 7 ಬಾರಿ ಕೆಲಸ ಮಾಡಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಉತ್ತಮ ಸೇವೆಯನ್ನು ಮಾಡಿ 3 ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ಮಾನ್ಯ KH ಮುನಿಯಪ್ಪ ಸಾಹೇಬರನ್ನು ಮುಂದಿನ ಸಚಿವ ಸಂಪುಟದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು. ದೀನದಲಿತರು ಮತ್ತು ಎಲ್ಲ ವರ್ಗದವರಿಗೂ ಏಳಿಗೆಯಾಗಿ ದುಡಿತಕ್ಕಂಥ KH ಮುನಿಯಪ್ಪ ಸಾಹೇಬ್ರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಿದ್ರೆ ಮುಂದಿನ 2 ವರ್ಷ ಸರ್ಕಾರದಲ್ಲಿ ಕೂಡ ಉತ್ತಮ ಸೇವೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅನ್ನೋಂಥ ಒಂದು ಆಶಾಭಾವನೆ ಇಟ್ಕೊಂಡು ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳ ಆಶ್ರಯದಂತೆ ನಾವು ಕೂಡ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಮುಂದಿನ ಸರ್ಕಾರದ ಮತ್ತು ನಮ್ಮ KPC ಸದಸ್ಯರಾದಂಥ ಮಂಜಣ್ಣವ್ರು ಹೇಳ್ದಂಗೆ ರಾಹುಲ್ ಗಾಂಧಿ ಸಾಹೇಬರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ಎಲ್ಲ ಹಿರಿಯ ಮುಖಂಡರಲ್ಲಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತೇವೆ. ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರದಲ್ಲಿ KH ಮುನಿಯಪ್ಪ ಸಾಹೇಬರನ್ನು ಉಪಮುಖ್ಯಮಂತ್ರಿಗಳಲ್ಲಿ ಮಾಡಬೇಕು ಅನ್ನೋ ಒಂದು ನಮ್ಮ ಆಶಾಭಾವನೆ ಇಟ್ಕೊಂಡಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ನಾನು ಇಚ್ಛೆಪಡ್ತೇನೆ. ನಮಸ್ಕಾರ. ಮುಂದೆ ಆಗ್ತಕ್ಕಂಥ ಸಚಿವ ಸಂಪುಟದಲ್ಲಿ ನಮ್ಮ KH ಮುನಿಯಪ್ಪ ಸಾಹೇಬರು ನಮ್ಮ ದೇವನಹಳ್ಳಿ ತಾಲೂಕಿಂದ ಪ್ರಬಲ ಮಂತ್ರಿಗಳು, ಈ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಹಿರಿಯ ಮುತ್ಸದಿ ರಾಜಕಾರಣಿ, ಆಹಾರ ಇಲಾಖೆಯನ್ನು ಅತ್ಯುತ್ತಮವಾಗಿ ರಾಜ್ಯದಲ್ಲಿ ಯಾವುದೇ ಒಂದು ಕಪ್ಪಿ ಚುಕ್ಕೆ ಇಲ್ಲದೆ ಸರಾಗವಾಗಿ ನಡೆಸ್ಕೊಂಡ್ಬಂದಿದ್ದಾರೆ. ಈಗೇನು ಈ ಸರ್ಕಾರದಲ್ಲಿ 4 ಉಪಮುಖ್ಯಮಂತ್ರಿಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಾಲೂಕಿನ ಎಲ್ಲ ನಾಯಕರ ಪರವಾಗಿ 3 ಬ್ಲಾಕ್ಗಳ ಅಧ್ಯಕ್ಷರ ಪರವಾಗಿ ನಮ್ಮ KH ಮುನಿಯಪ್ಪ ಸಾಹೇಬ್ರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಎಲ್ಲ ನಾಯಕರು, ಎಲ್ಲ ಮುಖಂಡರು ಇವತ್ತು ನಾವು ಇಲ್ಲಿ ಸುದ್ದಿಗೋಷ್ಠಿ ಮಾಡ್ತಾಯಿದ್ದೀವಿ. 7 ಬಾರಿ ಸಂಸದರಾಗಿ 10 ವರ್ಷಗಳ ಕಾಲ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾಗಿ, ರಸ್ತೆ ಸಾರಿಗೆ ಇಲಾಖೆಯ ರಾಜ್ಯ ಸಚಿವರಾಗಿ ದೇಶದ ಉದ್ದಗಲಕ್ಕೂ ಆಡಳಿತ ಮಾಡಿದಂಥ ಅನುಭವ ಇರತಕ್ಕಂಥವರು ನಮ್ಮ KH ಮುನಿಯಪ್ಪನವರು. ವಿಶೇಷವಾಗಿ 23ರ ವಿಧಾನಸಭೆ ಚುನಾವಣೆಗೆ ಅವರು ಸ್ಪರ್ಧೆ ಮಾಡುವಂಥ ಇರಾದೆ ಅವ್ರಿಗಿರಲಿಲ್ಲ. ಆದರೆ ಮಾನ್ಯ ರಾಹುಲ್ ಗಾಂಧಿಯವರು ತಾವು 23ನೇ ಇಸ್ವಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು, ಮುಂದೆ ಬರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ತಮ್ಮಂಥ ಹಿರಿಯ ಸಚಿವರು ಇರಬೇಕು ಮಾರ್ಗದರ್ಶನ ಮಾಡಲಿಕ್ಕೆ ಅಂತ ಆಗ್ರಹ ಮಾಡಿದ್ರ ಮೇಲೆಗೆ ಅವರು ವಿಧಾನಸಭೆಗೆ ದೇವನಹಳ್ಳಿ ಕ್ಷೇತ್ರದಲ್ಲಿ ಬಂದು ನಿಂತು ಗೆದ್ದಂಥದ್ದು, ಮಂತ್ರಿ ಆದಂಥದ್ದು ಇತಿಹಾಸ ತಮಗೆಲ್ಲ ಗೊತ್ತಿದೆ. KH ಮುನಿಯಪ್ಪನವರು ತಮ್ಮ ಸೇವಾ ಹಿರಿತನ, ಸುಮಾರು 40 ವರ್ಷಗಳ ರಾಜಕೀಯ ಮತ್ತು ಸಾರ್ವಜನಿಕ ಜೀವನದ ಅನುಭವ, ವಿಶೇಷವಾಗಿ ಹೇಳಬೇಕು ಅಂತಂದರೆ ಅವರು
ದೂರದೃಷ್ಟಿಯ ನೇತಾರ ಮತ್ತು ಅಭಿವೃದ್ಧಿಯ ಹರಿಕಾರ. ಕೇವಲ ಇವತ್ತು ನಾಳೆದಲ್ಲ, ಸುಮಾರು ವರ್ಷಗಳ ಮುನ್ನೋಟ ಇಟ್ಕೊಂಡು ಅವರು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರೋದು ನಾವು ಹಲವಾರು ವರ್ಷಗಳಿಂದ ಗಮನಿಸಿದ್ದೀವಿ. ವಿಶೇಷವಾಗಿ ಅವರ ನೇತೃತ್ವದಲ್ಲಿ ಈ ಬಾರಿ 23ನೇ ವಿಧಾನಸಭೆ ಚುನಾವಣೆಯಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿರ್ತಕ್ಕಂಥ ಎಡಗೈ ಸಮುದಾಯಕ್ಕೆ ಹೆಚ್ಚು ಕಾಂಗ್ರೆಸ್ ಶಾಸಕ ಟಿಕೆಟನ್ನು ಕೂಡ ನಮ್ಮ ಹೈಕಮಾಂಡ್ ನೀಡಿತ್ತು ಮತ್ತು ಹಿಂದೆಂದಿಗಿಂತ ಜಾಸ್ತಿ ಎಡಗೈ ಸಮುದಾಯದ ಶಾಸಕರು ಈ ಬಾರಿ ವಿಧಾನಸಭೆಗೆ ಆಯ್ಕೆ ಆಗಿದ್ದಾರೆ. ಅದರ ಒಂದು ಸಾರಥ್ಯವನ್ನು ಕೂಡ ಅವರು ವಹಿಸಿಕೊಂಡಿದ್ದರು. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿರ್ತಕ್ಕಂಥ ಸುಮಾರು 55-60 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಎಡಗೈ ಸಮುದಾಯದವರಿಗೆ ಉಪಮುಖ್ಯಮಂತ್ರಿ ಪಟ್ಟವನ್ನು ಮುಂದಿನ ಸಚಿವ ಸಂಪುಟದಲ್ಲಿ ನೀಡೋ ಮುಖಾಂತರ ಆ ಸಮುದಾಯದ ಬೆಂಬಲಕ್ಕೆ ನಿಂತ್ಕೊಳ್ಳೋದು ಒಂದು, ಮತ್ತು ಮುನಿಯಪ್ಪನವರಂಥ ಹಿರಿಯ ಸೇವಾತನ ಇರತಕ್ಕಂಥ ಆಡಳಿತ ಸೇವೆಯ ಅನುಭವ ಇರತಕ್ಕಂಥವ್ರನ್ನ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಸರ್ವೋನ್ನತ ಒಂದು ಅಭಿವೃದ್ಧಿಗೆ ಕಾರಣೀಭೂತರಾಗಬೇಕು ಅಂತೇಳಿ ನಮ್ಮ ಎಲ್ಲ ದೇವನಹಳ್ಳಿ ತಾಲೂಕಿನ ಎಲ್ಲ ಕಾರ್ಯಕರ್ತರು ಮುಖಂಡರ ಪರವಾಗಿ ನಾವು ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಜಿರವರನ್ನು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರನ್ನು, ಪ್ರಿಯಾಂಕಾ ಗಾಂಧಿಯವರನ್ನು, ಸೋನಿಯಾ ಗಾಂಧಿಯವರನ್ನು ಆಗ್ರಹಪೂರ್ವಕ ವಿನಂತಿಯೊಂದಿಗೆ ಇವತ್ತು ಅವರನ್ನು ಒಬ್ಬ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂಥೇಳಿ ನಾವೆಲ್ಲ ಒಕ್ಕೊರಲಿಂದ ಆಗ್ರಹ ಪಡಿಸ್ತಾ ಇದ್ದೀವಿ. ನಮಸ್ಕಾರ. ಈಗ DCM ಆಗಿರ್ತಕ್ಕಂಥ DK ಸಾಹೇಬ್ರನ್ನ ಈಗಾಗಲೇ CM ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಅಧಿಕೃತವಾಗಿ ಘೋಷಣೆ ಮಾಡಿರೋದಾಗಿದೆ. ಸೊ ಈಗ ಹೊಸ ಮಂತ್ರಿಮಂಡಲ ಮಾಡ್ತಾರೆ. ಸೊ ಈ ಮಂತ್ರಿಮಂಡಲದಲ್ಲಿ ರಾಷ್ಟ್ರದ ಅತ್ಯಂತ ಹಿರಿಯ ನಾಯಕರು, ಅನುಭವಶಾಲಿಗಳು, KH ಮುನಿಯಪ್ಪನವರು ಒಂದು ಪ್ರಬಲ ಸಮುದಾಯದವರಾಗಿರೋದ್ರಿಂದ ಈ ಥರದ ಹಿರಿಯ ರಾಜಕಾರಣಿಗಳನ್ನ ಸಂಪುಟದಲ್ಲಿ ಇಟ್ಕೊಂಡ್ರೆ, ಉಪಮುಖ್ಯಮಂತ್ರಿಗಳು ಮಾಡಿದ್ರೆ ಅದು ರಾಜ್ಯಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ಅನುಕೂಲ ಆಗ್ತದೆ ಅಂತ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ನಮ್ಮೆಲ್ಲರ ಒಕ್ಕಲರ ಅಭಿಪ್ರಾಯ ಏನು ಅಂತಂದರೆ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.